ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹರಿದ ಚಪಾತಿ ಹೆಂಗೆ ಮಾಡ್ಬೇಕಂತೇಳಿ ತೋರಿಸ್ತೀನಿ, ನೋಡೋಣ ಬರ್ರಿ. ನಾನು ಮೊದಲಿಗೆ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಟೀನಿ. ಅದು ಈಗ 4 ಚಪಾತಿ ಮಾಡತ್ತೀನಿ. ನಾನು ಮೊದಲು ಚಪಾತಿನ ಸಣ್ಣ ಸಣ್ಣದಾಗಿ ಲಟ್ಟಿಸ್ಕೋಬೇಕ್ರಿ. ಈ ರೀತಿನ 4 ಚಪಾತಿನೂ ನಾನು ಲಟ್ಟಿಸ್ಕೊಳಕತ್ತೀನಿ ರೀ. ಈಗ ನಾನು ಮೊದಲು ಇದಕ್ಕೆ ಸಣ್ಣಗೆ ಹೆಚ್ಚಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ ರೀ. ಅದಕ್ಕೆ ಕೊತ್ತಂಬರಿ ಹಾಕೀನಿ ರೀ. ಈಗ ಹವಿದ ಮಸಾಲ ಮತ್ತು ಖಾರ ಪುಡಿ ರೀ, 1-2 ಚಮಚ ಖಾರ ಪುಡಿ ಹಾಕೀನಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ನಾವು ಇದು ಚಪಾತಿ ಲಟ್ಟಿಸ್ಕೊಂಡಿರ್ತೀವಲ್ಲ, ಅದಕ್ಕೆ ಸ್ಟಫ್ ಮಾಡಬೇಕು ರೀ. ಭಾಳ ಕಡಿಮೆನೂ ಇಲ್ಲ, ಭಾಳ ಹೆಚ್ಚಿಗೆನೂ ಹಾಕ್ಬಾರ್ದು ರೀ. ಸ್ವಲ್ಪ ನೋಡ್ಕೊಂಡು ಅದು ಎಷ್ಟು ಹಿಡಿತೈತಿ ಅಷ್ಟು ನೋಡ್ಕೊಂಡು ಹಾಕ್ಬೇಕು ರೀ. ಈ ರೀತಿ ಸ್ಟಫ್ ಮಾಡಿ ಈ ಥರ ಮಡಚಿ ಇಟ್ಕೋಬೇಕು ರೀ. ಹಿಂಗೆ ಈ 4 ಚಪಾತಿನೂ ನಾನು ಸ್ಟಫ್ ಮಾಡ್ಕೊಳತ್ತೀನಿ ರೀ. ಈಗ ಒಣ ಹಿಟ್ಟು ಹಚ್ಕೊಂಡು ಸಾವಕಾಶ ಲಟ್ಟಿಸ್ಕೋಬೇಕು ರೀ. ಭಾಳ ಜೋರು ಲಟ್ಟಿಸಿದ್ರೆ ಮತ್ತು ಅವೆಲ್ಲ ಉಳ್ಳಾಗಡ್ಡಿ ಅದೆಲ್ಲ ಹೊರಗೆ ಬಂದುಬಿಡ್ತಾವೆ ರೀ. ಸೊ ಹಾಗಾಗಿ ಸಾವಕಾಶ ಲಟ್ಟಿಸ್ಕೋಬೇಕು ರೀ. ಭಾಳ ತೆಳ್ಳಗೂ ಲಟ್ಟಿಸ್ಬಾರ್ದು ರೀ, ಸ್ವಲ್ಪ ಮೀಡಿಯಮ್ ನೋಡಿ ಲಟ್ಟಿಸ್ಕೋಬೇಕು ರೀ. ತವಾ ಚಲೋ ತಂಗ ಕಾಯ್ಬೇಕು ರೀ. ಅದು ತವಾ ಕಾದ್ಮೇಲೆ ಚಪಾತಿ ಬೇಯಿಸ್ಕೋಬೇಕು ರೀ. ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ರೀ. ಇದೇ ರೀತಿನ ಎಲ್ಲ ಚಪಾತಿನೂ ಲಟ್ಟಿಸ್ಕೋಬೇಕು ರೀ. ಸಾವಕಾಶ ಲಟ್ಟಿಸ್ಬೇಕು ರೀ. ಎರಡು ಸೈಡು ಚೆಂದಾಗ ಎಣ್ಣೆ ಹಾಕಿ ಬೇಯಿಸ್ಬೇಕು ರೀ. ಇದೇ ರೀತಿ ಎಲ್ಲ ಚಪಾತಿನೂ ಲಟ್ಟಿಸ್ಕೊಂಡು ಬೇಯಿಸ್ಬೇಕು ರೀ. ಈಗ ಸಾವ್ಜಿ ಸ್ಪೆಷಲ್ ಉಳ್ಳಾಗಡ್ಡಿ ಹಾಕಿದ್ದ ಖಾರದ ಚಪಾತಿ ರೆಡಿ ಆಗ್ಯಾವ್ರಿ.
ಇವು ಬಿಸಿ ಇರುವಾಗಲೂ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಬರ್ತಾವೆ ರೀ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. काय पप्पा खवाड चोर पप्पा बोलावतो गरम चे ते पप्पा मला जा सर गरम चे सर